ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ ವ್ಲಾಗ್ನ ಶುರು ಮಾಡೋಕೆ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ರಿ ಈ ವ್ಲಾಗ್ ಬಂದು ಶನಿವಾರದ ವ್ಲಾಗ್ ನೋಡ್ರಿ ಇದು ಹೋಳಿ ಹುಣ್ಣಿಮೆಯಾಗಿ ಮಾರನೇ ದಿವಸ ನೋಡ್ರಿ ಕರಿ ಇರ್ತತಲ್ಲ ನಾವು ಹೋಳಿ ಹುಣ್ಣಿಮೆಯಾಗಿ ಮಾರನೇ ದಿವಸಕ್ಕೆ ಕರಿ ಇರ್ತದೆ ಅಂತ ಹೇಳ್ತೀವಿ ಅವತ್ತಿನ ದಿವಸದ ವ್ಲಾಗ್ ನೋಡ್ರಿ ಇದು ಕರಿ ಕಳ್ಯಾಕ ನಾನು ಇವತ್ತು ಹೋಳಿಗೆ ಮಾಡಕತ್ತಿದ್ನಿ ವರಮಹಾಲಕ್ಷ್ಮಿ ಹಬ್ಬ ಆಗಿದ್ದರಿಂದ ಹೋಳಿಗೆ ಮಾಡೇ ಇರಲಿಲ್ಲ ಮನೆಯೊಳಗೆ ಇವತ್ತು ಹೆಂಗೋ ಹೋಳಿ ಹುಣ್ಣಿಮೆ ಐತಲ್ಲ ಮಾಡಿರಾತು ಕರಿ ಕಳ್ಯಾಕ ಅಂತೇಳಿ ಇವತ್ತು ನಾನು ಹೋಳಿಗೆನ ಮಾಡಕತ್ತಿದ್ನಿ ಬೆಳಗ್ಗೆನೇ ಎದ್ದು ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬಿಟ್ಟಿದ್ದು ನೋಡ್ರಿ ಯಾಕಂದ್ರೆ ಮಧ್ಯಾಹ್ನದ ಮೇಲೆ ನಾವು ಇವತ್ತು ಮೈಸೂರಿಗೆ ಹೊಂಟಿದ್ದೀವಿ ಮಧ್ಯಾಹ್ನ ಅಂದರೆ ಸಂಜೆಗೆ ನಮ್ಮ ಮನೆಯವರೆಲ್ಲ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಮೈಸೂರಿಗೆ ಹೊಂಟಿದ್ದೀವಿ ನಾವು ಅಷ್ಟೊತ್ತಿಗಾಗಲೇ ಎಲ್ಲ ಕೆಲಸನೂ ಮುಗಿಸ್ಕೋಬೇಕಿತ್ತು ನಾನು ಮತ್ತು ಸಾನ್ವಿ ಸ್ಕೂಲಲ್ಲೂ ಇವತ್ತು ಮೀಟಿಂಗ್ ಇತ್ತು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗು ಅಲ್ಲಿನೂ ಹೋಗಿ ಬರಬೇಕಿತ್ತು ಭಾಳ ಕೆಲಸ ಇದ್ದು ಇವತ್ತು ಹಿಂದಿನ ದಿವಸ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಕೋಬೇಕಂದ್ರೆ ನಾನು ಅದನ್ನು ಏನು ಮಾಡ್ಕೊಂಡಿರಲಿಲ್ಲ ನಾಳೆ ಮಾಡ್ಕೊಂಡ್ರೆ ಬಿಡು ಅಂಥೇಳಿ ಆದ್ರೆ ಹಿಂದಿನ ದಿವಸ ನಂಗೆ ಹೋಳಿಗೆ ಮಾಡೋದು ಏನು ಐಡಿಯಾ ಇರಲಿಲ್ಲ ಏನಾರ ಸ್ವಲ್ಪ ಅನ್ನ ಸಾರು ಏನಾರ ಸ್ವೀಟ್ ಅಷ್ಟು ಮಾಡಿ ಹೋದ್ರಾಯ್ತು ಸುಮ್ಮ ಹೋಳಿಗೆ ಅದು ಮಾಡ್ಕೊಂಡು ನಿಂತರ ಭಾಳ ಕೆಲಸ ಆಕತ್ತಂತೇಳಿ ನಾನು ಮಾಡೋದೇನು ಪ್ಲ್ಯಾನಿಂಗ್ ಇಟ್ಕೊಂಡಿರಲಿಲ್ಲ ಆದರೆ ರಾತ್ರಿ ಆದಮೇಲೆ ಏನು ಅನ್ಸಕತ್ತು ಮಾಡಿರಾತು ಭಾಳ ದಿವಸ ಆಯಿತು ಮಾಡೇ ಇಲ್ಲ ಮನೆಯೊಳಗೆ ಹೆಂಗೋ ತಿನ್ಬೇಕಂತ ಅನ್ಸತ್ತತಿ ಮತ್ತು ಹೋಳಿ ಹುಣ್ಣಿಮೆ ಐತಲ್ಲ ಕರಿ ಕಳ್ದಂಗೂ ಆಯಿತು ಮತ್ತು ನಮಗೂ ತಿಂದಂಗೂ ಆಯಿತು ನೈವೇದ್ಯಕ್ಕೆ ಎಲ್ಲಕ್ಕೂ ಆಕತಿ ದೌಡೆದ್ದು ಮಾಡಿರಾತಂತೇಳಿ ನಾನು ರಾತ್ರಿ ನೋಡ್ರಿ ಟೈಮ್ ಎಷ್ಟಂದ್ರೆ ಒಂದು 8:30 8:45 ಆಗಕ್ಕೆ ಬಂದಿತ್ತು ಆವಾಗ ನಾನು ಕಡಲೆಬೇಳೆ ಮತ್ತು ಬೆಲ್ಲ ಎರಡೂ ಇರಲಿಲ್ಲ ಅವನ್ನೆಲ್ಲ ಬುಕ್ ಮಾಡಿ ತರಿಸ್ಕೊಂಡು ಮಾಡ್ಬೇಕಂತೇಳಿ ಆವಾಗ ನಾನು ಅಂದ್ಕೊಂಡು ಹಾಗಾಗಿ ಹಿಂದಿನ ದಿವ್ಸ ಬಟ್ಟೆನೂ ಪ್ಯಾಕ್ ಆಗಲಿಲ್ಲ ಏನೂ ಆಗಲಿಲ್ಲ ಒಂದು ಸ್ವಲ್ಪ ರಾತ್ರಿ ಏನಾದರೂ ಕೆಲಸಗಳೆಲ್ಲ ಮಾಡಿ ಇಟ್ಕೊಂಡಿನಿ ಅಂದ್ರೆ ನನಗೆ ಇವತ್ತಿನ ದಿವ್ಸಕ್ಕೆ ಜಾಸ್ತಿ ಕೆಲಸ ಅನ್ನಿಸ್ತಿರ್ಲಿಲ್ಲ ಅದರ ಏನು ಪ್ಲ್ಯಾನಿಂಗ್ ಇಲ್ಲದೆ ನಾನು ಏನು ಕೆಲಸನ ಮಾಡ್ಕೊಳ್ಳಿಲ್ಲ ಸಾನ್ವಿಗೆ ಕೇಳೀನಿ ಏನದು ಹೋಳಿಗೆ ಮಾಡಲಿ ಅಂತೇಳಿ ಆಕಿಗಂತೂ ಮೊದಲೇ ಸಿಕ್ಕಾಪಟ್ಟೆ ಇಷ್ಟ ನನಗೂ ಅಷ್ಟೇ ಹೋಳಿಗೆ ಅಂದ್ರೆ ಭಾಳ ಇಷ್ಟ ನಮ್ಮ ಮನೆಯವ್ರೂ ಇಷ್ಟಪಡ್ತಾರೋ ಸರಿ ಆಯಿತು ಮಾಡಿರಾತು ಹೆಂಗೋ ಮತ್ತು ಮೈಸೂರಿಗೆ ಹೊಂಟಿದ್ನಲ್ಲ ನಮ್ಮ ಫ್ರೆಂಡಿಗೇನು ಸ್ವಲ್ಪ ತೊಗೊಂಡು ಹೋದ್ರಾತಂತೇಳಿ ಮಾಡಿರಾತಂತೇಳಿ ನಾನು ಮಾಡಕತ್ತಿದ್ದು ನೋಡ್ರಿ ಬೆಳಗ್ಗೆ ಇವತ್ತೆದ್ದು ಎಲ್ಲ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಕೆಲಸನ ಮುಗಿಸ್ಕೊಂಡು ಬಿಟ್ಟಿದ್ನಿ ಪೂಜೆ ಆಗಿರ್ಬೋದು ಎಲ್ಲನೂ ಅಂದ್ರೆ ಇವಾಗ ಹೋಳಿ ಹುಣ್ಣಿಮೆ ದಿವಸನೇ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ಕೊಂಡಿದ್ನಲ್ಲ ಹಾಗಾಗಿ ಪೂಜೆ ಕೆಲಸ ಏನು ಜಾಸ್ತಿ ಇರಲಿಲ್ಲ ಬರೀ ಹೂ ತೆಗೆದು ಹೂ ಹಾಕಿ ದೀಪ ಹಚ್ಚೋದಷ್ಟೇ ಇತ್ತು ದೇವ್ರ ಮನೆಯ ಕೆಲಸ ಕಡಿಮೆ ಇತ್ತು ಇನ್ನು ಉಳ್ಕಿದೆಲ್ಲ ಕೆಲಸ ಮಾತ್ರ ಜಾಸ್ತಿ ಇತ್ತು ನೋಡ್ರಿ ಆದ್ರೆ ನಾನು ಅಡುಗೆ ಇವತ್ತು ಜಾಸ್ತಿ ಏನು ಮಾಡೋಕೆ ಹೋಗತ್ತಿರಲಿಲ್ಲ ಹೋಳಿಗೆ ಮತ್ತು ಅನ್ನ ಕಟ್ಟಿನ ಸಾರು ಅಷ್ಟೇ ಮಾಡತ್ತಿದ್ನಿ ಬೆಳಗ್ಗೆ ನಾಷ್ಟಕ್ಕೆ ಶಾವಿಗೆ ಉಪ್ಪಿಟ್ಟು ಮಾಡಿರಾತಂತೇಳಿ ಇನ್ನು ಶಾವಿಗೆ ಉಪ್ಪಿಟ್ಟು ಮಾಡಬೇಕಿತ್ತು ಅದರ ಫಸ್ಟು ಅಡುಗೆಗೆ ಏನೇನು ಬೇಕಲ್ಲ ಅದನ್ನೆಲ್ಲನೂ ರೆಡಿ ಮಾಡ್ಕೊಳಕತ್ತಿದ್ನಿ ಸಾನ್ವಿ ಸ್ಕೂಲಲ್ಲಿ ಬೇರೆ 10:30ಗೆ ಮೀಟಿಂಗ್ ಹೋಗಬೇಕಿತ್ತು ನಾನು ಸ್ಕೂಲಿಗೆ ಹೋಗಿ ಬಂದು ವಾಪಸ್ ಇದೆಲ್ಲ ಮಾಡ್ತೀನಂದ್ರೆ ಆಗೋದಿಲ್ಲ ಅಂತೇಳಿ ಹೋಗೋದ್ರೊಳಗಾಗಿ ಎಷ್ಟು ಆಕತ್ತಲ್ಲ ಅಷ್ಟೆಲ್ಲ ಕೆಲಸನ ನಾನು ಮುಗಿಸ್ಕೊಳಕತ್ತಿದ್ನಿ ಹೋಳಿಗೆ ಮಾಡೋಕೆ ಕಡಲೆಬೇಳೆನ ಕೂಗಿಸ್ಕೊಂಡು ತಕ್ಕೊಂಡು ನೋಡ್ರಿ ಬರೀ 3 ವಿಷಲ್ ಕೂಗಿಸಿನಿ ನಾನು ವರಮಹಾಲಕ್ಷ್ಮಿ ಹಬ್ಬದಾಗ ಒಂದು 4-5 ವಿಷಲ್ ಕೂಗಿಸ್ಬಿಟ್ಟಿದ್ನಿ ಅವು ಜಾಸ್ತಿ ಬೆಂದು ಬಿಟ್ಟಿದ್ದು ಆವಾಗ ಹೂರಣ ಸ್ವಲ್ಪ ತೆಳುವಾಗಿಬಿಟ್ಟಿತ್ತು ತೆಳುವಾಗಿ ಅದು ಚಲೋ ಆಗಲಿಲ್ಲ ಹೋಳಿಗೆನೂ ಚಲೋ ಬರಲಿಲ್ಲ ಆವಾಗೆಲ್ಲ ಅವಲಕ್ಕಿ ಎಲ್ಲ ಪುಡಿ ಮಾಡಿ ಹಾಕಿ ಅರ್ಬಿ ಒಳಗೆ ಹಿಂಡಿ ಏನೇನೋ ಎಲ್ಲ ಸರ್ಕಸ್ ಮಾಡಿದ್ನಿ ಆದರೂ ನಾನು ಅದು ಯಾಕೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ ಹೂರನೆಲ್ಲ ತೆಳುವಾಗಂತಲೇ ಅದಕ್ಕಾಗಿ ಇವತ್ತು ಬರೀ 3 ವಿಷಲ್ ಅಷ್ಟೇ ಕೂಗಿಸ್ಕೊಂಡು ಕರೆಕ್ಟಾಗಿ ಬೆಂದಿದ್ದು ಅವನ್ನೆಲ್ಲನೂ ತೆಗೆದಿಟ್ಕೊಂಡು ಕುಕ್ಕರಲ್ಲಿ ಮತ್ತು ಅವನ್ನ ಏನು ಬೇಯಿಸ್ಕೊಂಡಿರೋ ಕಡಲೆಬೇಳೆ ಇದ್ದಲ್ಲ ಅವ್ನು ಮತ್ತೆ ಹೊಳಗೆ ಕುಕ್ಕರ್ಗೆ ಹಾಕಿ ಇವಾಗ ಬೆಲ್ಲ ಹಾಕತ್ತೇನೆ ನೋಡ್ರಿ ಇದನ್ನು ರೆಡಿ ಮಾಡಿ ಇಟ್ಟು ಸ್ಕೂಲಿಗೆ ಹೋದ್ನಿ ಅಂದ್ರೆ ವಾಪಸ್ ಬರೋಗೋಡ್ಕ ಆರಿರ್ತೈತಿ ಅವಾಗ ನಾನು ಮಿಕ್ಸಿಗೆ ಹಾಕೋಬೋದು ಅಂತೇಳಿ ಇವಾಗೆಲ್ಲ ಮಾಡ್ಕೊಳಕತ್ತಿದ್ನಿ ಉಂಡೆ ಬೆಲ್ಲ ಇವನು ಅಷ್ಟೇ ಇನ್ಸ್ಟಾಮಾರ್ಟ್ ಒಳಗೆ ತರಿಸಿದ್ನಿ ಎಲ್ಲನೂ ಇವಾಗ ಪುಡಿ ಮಾಡ್ಕೊಂಡೆ ನೋಡ್ರಿ ಪುಡಿ ಮಾಡಿ ಡಬ್ಬಿಗೆ ಹಾಕಿ ಇಟ್ಕೊಂಡು ಬಿಡ್ತೀನಿ ಅವಾಗ ನಾನು ಬೇರೆ ಸಜ್ಕಾದು ಮಾಡುವಾಗದು ಎಲ್ಲಕ್ಕೂ ಯೂಸ್ ಮಾಡ್ಕೋಬೋದು ಅಂಥೇಳಿ ಒಂದೇ ಸರಿ ಈ ರೀತಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಅದ್ರಾಗನ ಒಂದು 2-3 ಏಲಕ್ಕಿನ ಸುಲಿದು ಹಾಕತ್ತೇನೆ ನೋಡ್ರಿ ಏನದು ಬ್ಯಾಳೆ ಒಳಗೆ ಬೇಕಂದ್ರೆ ನಾವು ಆಮೇಲೆ ಪುಡಿಯನ್ನು ಹಾಕೋಬೋದು ನಾನು ಈ ರೀತಿನ ಹಾಕಿರ್ತೀನಿ ಮಿಕ್ಸಿ ಮಾಡುವಾಗ ಎಲ್ಲ ನೀಟಾಗಿ ಸಣ್ಣಾಗಿ ಬಿಡ್ತದಂತೇಳಿ ಹಿಟ್ಟನ್ನು ಅಷ್ಟೇ ಎಲ್ಲ ನಾದಿ ಇಟ್ಕೊಂಡೀನಿ ನಮ್ಮ ಸೈಡ್ ಆದ್ರೆ ಹೋಳಿಗೆ ಹಿಟ್ಟು ಸಪ್ರೇಟ್ ಸಿಗ್ತತಿ ಹೋಳಿಗೆ ಮಾಡೋಕ್ಕನ ಆದರೆ ಈ ಕಡೆ ಸೈಡ್ ಸಿಗಂಗಿಲ್ಲ ನೋಡ್ರಿ ಅದಕ್ಕೆ ನಾನು ಏನು ಮಾಡಿದ್ನಿ ಅಂದ್ರೆ ಸ್ವಲ್ಪ ಜಾಸ್ತಿ ಮೈದಾ ಹಿಟ್ಟು ತೊಗೊಂಡಿದ್ನಿ ಒಂಚೂರು ಚಿರೋಟಿ ರವೆ ಹಾಕಿದ್ನಿ ಅದಕ್ಕೆ ಹಾಕಿ ಅರಶಿನ ಪುಡಿ ಹಾಕಿ ಎಣ್ಣೆ ಅದು ಎಲ್ಲ ಹಾಕಿ ಕಲಸಿಟ್ಕೊಂಡು ಅದನ್ನು ತೀರಾ ಗಟ್ಟಿನೂ ಅಲ್ಲ ತೀರಾ ತೆಳುವನೂ ಅಲ್ಲ ಮೀಡಿಯಮಾಗಿ ನಾನು ಕಲಸಿಟ್ಕೊಂಡು ಚಪಾತಿ ಮಾಡ್ತೀವಲ್ಲ ಅದಕ್ಕಿಂತ ಒಂಚೂರು ತೆಳುವ ಕಲಸಿಟ್ಕೊಂಡಿನಿ ನೋಡ್ರಿ
ಯಾಕಂದ್ರೆ ಲಾಸ್ಟ್ ಟೈಮ್ ಮಾಡಿದಾಗ ಹೂರ್ಣನೂ ತೆಳುವಾಗಿಬಿಟ್ಟಿತ್ತು, ಆಮೇಲೆ ಹಿಟ್ಟನ್ನು ಪೂರಾ ತೆಳುವಾಗಿಬಿಟ್ಟಿತ್ತು. ಅದ್ರಾಗ ಎಷ್ಟು ಹಿಟ್ಟಾಗಿ ಕಟ್ಸಿರೋನು ಅದು ಕರೆಕ್ಟಾಗೇ ಇರಲಿಲ್ಲ. ನಮ್ಮ ತಂಗಿ ಬಂದಿಳು ನೋಡ್ರಿ ಇವಾಗ ವರಮಹಾಲಕ್ಷ್ಮಿ ಹಬ್ಬದಾಗ. ಹಾಕಂತೂ ಬೈದು ಇಟ್ಟಿದ್ಲು, ಏನು ಮಾಡಿದಿ ಇದನ್ನು ಹೂರ್ಣ ಹಿಟ್ಟು ಯಾವುದೂ ಸರಿ ಇಲ್ಲ, ಮಾಡೋಕೆ ಇಂಟ್ರೆಸ್ಟ್ ಬರವಾತಂತೇಳಿ ಇಬ್ಬರು ಗುದ್ದಾಡಿ ಅವತ್ತು ಹೋಳ್ಗೆ ಮಾಡಿದ್ವಿ ನಾವು. ಅದಕ್ಕಾಗಿ ಇವಾಗೆಲ್ಲ ಕರೆಕ್ಟಾಗಿ ಬಂತು ನೋಡ್ರಿ. ಇವತ್ತಿನ ದಿವಸ ಏನು ನಾನು ಮೆಜರ್ಮೆಂಟ್ ಒಳಗೆ ಮಾಡಿನಲ್ಲ ಅದೆಲ್ಲ ಕರೆಕ್ಟಾಗಿ ಬಂದಿತ್ತು. ಹಿಟ್ಟು ಮತ್ತು ಹೂನ್ಗ ಎರಡೂ ಅಷ್ಟೇ, ಏನೂ ಹಾಳಾಗಿರಲಿಲ್ಲ. ಎಲ್ಲ ರೆಡಿ ಮಾಡಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ನ ಅಷ್ಟಕ್ಕೆ. ಶಾವಿಗೆ ಉಪ್ಪಿಟ್ಟನ್ನು ತಿಂದು ಹೂರ್ಣಕ್ಕೂ ಎಲ್ಲ ರೆಡಿ ಮಾಡಿ ಅನ್ನ ಮತ್ತು ಕಟ್ಟಿನ ಸಾರು ಅನ್ನ ಮಾಡಿದ್ನಿ, ಆದರೆ ಸಾರಿನ ಮಾಡಿರಲಿಲ್ಲ. ಸ್ಕೂಲಿಂದ ಬಂದಮೇಲೆ ಒಗ್ಗರಣೆ ಕೊಟ್ರಾತಂತೇಳಿ ಇವಾಗ ಟೈಮ್ ಆಗಿಬಿಡ್ತು 10:30. ಮತ್ತು ಸಾನ್ವಿಗೆ ಸ್ನಾನ ಮಾಡಿಸಿ ತಿನ್ನಿಸಿ ಅಕ್ಕಿನ ರೆಡಿ ಮಾಡಿ ನಾನು ರೆಡಿಯಾಗಿ ಇವಾಗ ಸ್ಕೂಲಿಗೆ ಹೊಂಟೇವು ನೋಡ್ರಿ. ಸ್ಕೂಲ್ ಒಳಗೇನು ಜಾಸ್ತಿ ಹೊತ್ತು ಆಗೋದಿಲ್ಲ, 10 ನಿಮಿಷ. ಒಬ್ಬೊಬ್ಬರು ಹುಡುಗರಿಗೆ 10 ನಿಮಿಷ ಮೀಟಿಂಗ್ ಇಟ್ಟಿರ್ತಾರೆ ಅಷ್ಟೇ, ಸಪ್ರೇಟಾಗಿ ಒಬ್ಬೊಬ್ಬರಿಗೆ. ಸಾನ್ವಿದು 10:30 to 10:40 ಇತ್ತು. ಹಾಗಾಗಿ 10:30 ಅಂದ್ರೆ ಎಲ್ಲ ಕೆಲಸ ಬಿಟ್ಟು ನೋಡ್ರಿ ರೆಡಿಯಾಗಿ ಹೊಂಟೇವಿ ಇವತ್ತು. ಇನ್ನು ಸ್ಕೂಲಿಂದ ಬಂದ ಮೇಲೆ ನಾನು ಹೋಳ್ಗೆ ಮಾಡಬೇಕು ಮತ್ತು ಸಾರು ಒಗ್ಗರಣೆ ಹಾಕಬೇಕು. ಅಷ್ಟೆಲ್ಲ ಆದಮೇಲೆ ಮತ್ತು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಮಧ್ಯಾಹ್ನ ಊಟ ಆದಮೇಲೆ ಪಾತ್ರೆ ಎಲ್ಲ ತೊಳಿಬೇಕು, ಎಷ್ಟೊಂದೆಲ್ಲ ಕೆಲಸ. ಹಾಗಾಗಿ ಇವತ್ತೆಲ್ಲ ಬೇಗ ಮಾಡ್ಕೊಂಡ್ರೆ ಆತಂತೇಳಿ ನಾನು ಸ್ಕೂಲಿಗೆ ಹೊಂಟೇನಿ. ಇವಾಗ ಹೋಗಿ 10 ಮಿನಿಟ್ಸ್ ಅಲ್ಲೇನು ವೀಡಿಯೋ ಎಲ್ಲ ಮಾಡ್ಕೊಳಕ್ಕೆ ಏನು ಪರ್ಮಿಷನ್ ಇರೋಂಗಿಲ್ಲ. ಹಾಗಾಗಿ ಅಲ್ಲಿ ಯಾವುದೂ ವೀಡಿಯೋ ಮಾಡ್ಕೊಳ್ಳಿಲ್ಲ. ನಾನು ಮೀಟಿಂಗ್ ಹೋಗಿ ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಫಸ್ಟ್ ಹೋಳ್ಗೆನೇ ಮಾಡತ್ತೇನೆ ನೋಡ್ರಿ. ನಾನು ಇನ್ನೇನು ಹೋಳ್ಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಡ್ಕನ ದಿನ ಯಾರೂ ಬರೋಂಗಿಲ್ಲ ಮಾತಾಡ್ಸೋಕ್ಕೆ. ಆದ್ರೆ ಇವತ್ತು ಮಾತ್ರ ನೋಡ್ರಿ ಭಾಳ ಮಂದಿ ಮಾತಾಡ್ಸೋಕ್ಕಂದ್ರೆ ಫಸ್ಟು ಇನ್ನೊಬ್ಬರು ಹಾವೇರಿಯವ್ರ ಅಂಟಿ ಪರಿಚಯ ಆಗ್ಯಾರ, ಅವ್ರು ಬಂದರು. ಅವರೊಂದು ಅರ್ಧ ಗಂಟೆ ಮಾತಾಡ್ರು. ಅವರು ಹೋಗಿದ ತಕ್ಷಣ ಮೇಲ್ಗಡೆ ಆಯಿ ಬಂದರು. ಅವ್ರು ಮಾತಾಡ್ಸೋಗನ ಎದುರುಗಡೆ ಮನೆ ನಮ್ಮ ಫ್ರೆಂಡ್ ಕರೆದ್ರು. ಹಿಂಗೆ ಎಲ್ಲ ಮಾತಾಡ್ಕೊಂತ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಡ್ತಿಲ್ಲ, 1 ಗಂಟೆ ಆಗಿಬಿಡ್ತು. ನಾವು ಮೊದಲ ಹಿಂಗೆ ಮಾತಾಡೋದು ಅಪರೂಪ. ಅವ್ರು ಕರೆದಾಗ ನಾನು ಹೋಗಲಿಲ್ಲ ಅಂದ್ರೆ ಮತ್ತು ಅವ್ರು ಏನಾರ ತಿಳ್ಕೊತಾರಂತೇಳಿ ನಾನು ಹಂಗೆ ಮಾತಾಡ್ಕೊಂತ ನಿಂತ್ಬಿಟ್ನಿ. ನೋಡಿದ್ರೆ 1 ಗಂಟೆ ಆಗಿಬಿಡ್ತು. ಅವ್ರು ಇನ್ನೂ ಮಾತಾಡತ್ತಿರು. ನಾ ಹೇಳಿ ಬನ್ನಿ, ಇಲ್ಲಪ್ಪ ನಾವು ಊರಿಗೆ ಹೋಗಬೇಕು ಹೋಳ್ಗೆ ಮಾಡ್ಬೇಕಂತೇಳಿ ಹೇಳಿ ನಾನು ಬನ್ನಿ ನೋಡ್ರಿ. ಬಂದು ಹೂರ್ಣ ಎಲ್ಲ ರೆಡಿ ಮಾಡಿಕೊಂಡು ಪಟಾಪಟ್ ಅಂತೇಳಿ ಇವಾಗ ಹೋಳ್ಗೆ ಮಾಡಕತ್ತಿದ್ದಿ. ಇವತ್ತಂತೂ ಸಿಕ್ಕಾಪಟ್ಟೆ ಟೈಮ್ ಆಗಿಬಿಟ್ಟಿತ್ತು. ಇನ್ನು ಊಟ ಮಾಡಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇಟ್ಟು ಹೋಗಬೇಕಲ್ಲ. ಇನ್ನು ನಾವು ಬರೋದು ಮಂಡೇ ಬೆಳಗ್ಗೆ ಆಗಿಬಿಡ್ತೈತಿ. ಮುಸರಿ ಎಲ್ಲ ಯಾವುದೂ ಇಟ್ಟು ಹೋಗೋಕ್ಕಾಗಂಗಿಲ್ಲ. ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ರಾತಂತೇಳಿ ಫಸ್ಟ್ ಹೋಳ್ಗೆ ಮಾಡತ್ತೀನಿ. ಸಾರನ್ನು ಅಷ್ಟೇ ಒಗ್ಗರಣೆ ಹಾಕಿಬಿಟ್ಟಿದ್ದು ನಾನು. ಹೋಳ್ಗೆನ ಸ್ವಲ್ಪ ಜಾಸ್ತಿ ಮಾಡತ್ತೀನಿ ಅಷ್ಟೇ, ತೊಗೊಂಡು ಹೋದ್ರಾತಂತೇಳಿ. ಹೂರ್ಣ ಮತ್ತು ಹಿಟ್ಟು ಎರಡೂ ಕರೆಕ್ಟ್ ಮೆಜರ್ಮೆಂಟ್ ಇರೋದ್ರಿಂದ ನೋಡ್ರಿ ಹೋಳ್ಗೆ ಒಂಚೂರು ಹರಿಲಿಲ್ಲ, ಏನಿಲ್ಲ. ನನಗಂತೂ ಮಾಡೋಕ್ಕೆ ಬೇಸರ ಆಗಲಿಲ್ಲ ನೋಡ್ರಿ. ಇವತ್ತು ಮಾಡೋಕ್ಕೆ ಇಂಟ್ರೆಸ್ಟ್ ಬರತ್ತಿತ್ತು, ಅಷ್ಟು ಚಲೋ ಅದು ಇವತ್ತು ಹೋಳ್ಗೆ. ನೋಡ್ತಿರ್ಬೋದು ಬಿಸಿ ಹೋಳ್ಗೆನ ಮಾಡಾಕತ್ತೀನಿ. ಇನ್ನು ಊಟ ಎಲ್ಲ ಮಾಡಿ ಪಾತ್ರೆ ತೊಳೆದು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಸಂಜೆ ಮುಂದೆ ಒಂದು 5 ಗಂಟೆ ಆಗಿತ್ತು ನೋಡ್ರಿ. ಅವಾಗ ಮನೆ ಬಿಟ್ಟಿವಿ, ಆಟೋ ಮಾಡ್ಕೊಂಡು ಇವಾಗ ಸ್ಯಾಟ್ಲೈಟಿಗೆ ಹೊಂಟೀವಿ. ಫಸ್ಟ್ ಟ್ರೈನಿಗೆ ಹೋಗ್ಬೇಕಂತ ಅಂದ್ಕೊಂಡಿವಿ, ಆದ್ರೆ ಟ್ರೈನ್ದು ಟೈಮಿಂಗ್ಸು ಅದೆಲ್ಲ ನಮಗೆ ಸೆಟ್ ಆಗಲಿಲ್ಲ. ಹಾಗಾಗಿ ಬಸ್ಸಿಗೆ ಹೋಗೋಣ ಅಂದ್ರೆ ನಮ್ಮ ಮನೆಯವ್ರ ಬಸ್ ಹತ್ತಕ್ಕೆ ನಾವು ಸ್ಯಾಟ್ಲೈಟಿಗೆ ಹೋಗ್ಬೇಕು. ಅಲ್ಲಿಗೆ ಆಟೋ ಮಾಡ್ಕೊಂಡು ಇವಾಗ ಹೊಂಟೇವು ನೋಡ್ರಿ. ನಮ್ಮ ಮನೆಯಿಂದ 1 ಗಂಟೆ 1.5 ಗಂಟೆ ಬೇಕು ಸ್ಯಾಟ್ಲೈಟ್ಗೆ ಹೋಗೋಕೆ. 1.5 ತಾಸು ಇಲ್ಲೇ. ನಾವು ಸ್ವಲ್ಪ ಬೇಗ ಬಿಟ್ಟಿರಾಗ್ತಿತ್ತು, ಕರೆ ನಮ್ಮ ಮನೆಯವ್ರ ಕೆಲಸ ಇತ್ತಲ್ಲ, ಹಾಗಾಗಿ ಅವ್ರು ಬರೋದು ಲೇಟ್ ಆಗಿಬಿಡ್ತು. ಅದು ಅವ್ರು ಬಂದ ತಕ್ಷಣ ಊಟ ಮಾಡ್ಕೊಂಡವ್ರೆ. ಅವರಷ್ಟೇ ಊಟ ಮಾಡಿದ್ರು, ನಾವು ಮಧ್ಯಾಹ್ನ ಊಟ ಮಾಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೇನೆ. ಊಟ ಮಾಡಿದ ತಕ್ಷಣ ನೋಡ್ರಿ ಬಿಟ್ಬಿಟ್ಟಿವಿ. ಆದರೂ ನಾವು ಬಂದು ಸ್ಯಾಟ್ಲೈಟಿಗೆ ರೀಚ್ ಆಗಬೇಕಾದ್ರೆ ನೋಡ್ರಿ 6:15 ಆಗಿಬಿಡ್ತು. ಕತ್ಲಾಗಕ್ಕೆ ಬಂದಿತ್ತು, ಅಷ್ಟು ಲೇಟ್ ಆಗಿಬಿಡ್ತು. ಇವಾಗ ಬಸ್ ಒಳಗೆ ಕುಂತೇವಿ. ಹೋಗಿದ ತಕ್ಷಣ ಅಂತೂ ಬಸ್ ಸಿಕ್ತು. ಕರೆ ಅವರು 7 ಗಂಟೆಗೆ ಬಿಡ್ತತಿ ಬಸ್ ಅಂದರು. ನಮಗಿನ್ನೇನು ಬೇರೆ ಆಪ್ಷನ್ ಏನು ಇರಲಿಲ್ಲ. ಅದರೊಳಗನ ಸ್ವಲ್ಪ ವೆಯ್ಟ್ ಮಾಡಿದ್ದು, ಬಸ್ನಾಗ ಎಷ್ಟೊತ್ತನ ವೆಯ್ಟ್ ಮಾಡಿದ್ದು. ಆಮೇಲೆ 7 ಗಂಟೆಗೆ ಬಸ್ ಬಿಡ್ತು. ನಾವು ಮೈಸೂರಿಗೆ ಹೋಗಿ ರೀಚ್ ಆಗಬೇಕಾದ್ರೆ 9:30 ಆಯ್ತು ನೋಡ್ರಿ. 9:30 ಆಯಿತು. ಮನೆಗೆ ನಾವು ಹೋಗತ್ತನ 10 ಗಂಟೆ ಆಗಿತ್ತು ನೋಡ್ರಿ. ಇವಾಗ 9:30ಗೆ ಬಂದ ರೀಚ್ ಆಗಿದ್ದೀವಿ ಮೈಸೂರಿಗೆ. ನೋಡ್ತಿರ್ಬೋದು ಇಲ್ಲಿ ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಇಳಿದಿದ್ದೀವಿ. ಅಲ್ಲಿ ಇಳಿದು ಅಲ್ಲಿಂದ ಆಟೋ ಮಾಡ್ಕೊಂಡು ಇವಾಗ ಮನೆಗೆ ಹೊಂಟೇವಿ. ಅಲ್ಲಿ ಬಸ್ ಸ್ಟ್ಯಾಂಡಿಂದ ಮನೆಗೆ ಹೋಗ್ಬೇಕಾದ್ರೆ ಒಂದು 20 ನಿಮಿಷ ಬೇಕು ನೋಡ್ರಿ. ನಮ್ಗೆ ಆಟೋ ಎಲ್ಲ ಸಿಕ್ಕಿ ನಾವು ಮನೆಗೆ ಹೋಗ್ಬೇಕಾದ್ರೆ ಒಂದು ಅರ್ಧ ಗಂಟೆ. ಮನೆಗೆ ಹೋಗಿ ರೀಚ್ ಆದಾಗ ನಾವು ರಾತ್ರಿ ಕರೆಕ್ಟ್ 10 ಗಂಟೆ ಆಗಿತ್ತು. ನಮ್ಮ ಫ್ರೆಂಡ್ ಮಗಳದು ಬರ್ತಡೇ ಇತ್ತು, ಹಾಗಾಗಿ ಇವಾಗ ಹೊಂಟಿದ್ದು ನೋಡ್ರಿ ನಾವು ಮೈಸೂರು ನೋಡೋಣ. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾವು ನಮ್ಮ ಊರನ್ನು ಅಷ್ಟು ಮಿಸ್ ಮಾಡ್ಕೋತಾವೆ ಇಲ್ಲೋ ಗೊತ್ತಿಲ್ಲ, ಆದರೆ ಮೈಸೂರನ್ನ ಮಾತ್ರ ಸಿಕ್ಕಾಪಟ್ಟೆ ನಾನಂತೂ ಭಾಳ ಮಿಸ್ ಮಾಡ್ಕೊಳ್ತೀನಿ. ನನಗಂತೂ ಭಾಳ ಇಷ್ಟವಾದ ಪ್ಲೇಸ್ ಅಂದ್ರೆ ಮೈಸೂರು ನೋಡ್ರಿ. ಈ ರೋಡ್ನಾಗೆಲ್ಲ ನಾವು ಅದೆಷ್ಟು ಸರಿ ಓಡಾಡಿದ್ದೇವೋ ಗೊತ್ತೇ ಇಲ್ಲ ನೋಡ್ರಿ. ಮೈಸೂರು ಪ್ಯಾಲೇಸ್ಗೂ ಸುಮಾರು ಸರಿ ಹೋಗಿದ್ದಾವೆ. ನಮ್ಮ ಮನೆಗೆ ಯಾರ ನೆಂಟರು ಬಂದ್ರಂದ್ರೆ ಸಾಕು, ನಾವು ಅವ್ರನ್ನೆಲ್ಲ ಕರ್ಕೊಂಡು ಸುತ್ತಾಡ್ತಿದ್ವಿ. ಆ ಮೆಮೊರೀಸ್ ಎಲ್ಲ ವಾಪಸ್ ಬಂದಂಗೆ ಆಯ್ತು ನನಗಂತೂ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು ಮೈಸೂರು.
ನೋಡ್ರಿ ಇವಾಗ ಆಂದೋಲನ್ ಸರ್ಕಲ್ಗೆ ಬಂದೀವಿ. ಇಲ್ಲಿಂದ ಒಂದು ಸ್ವಲ್ಪ ದೂರನ ಮನೆ. ಹೋಗಿ ರೀಚ್ ಆದೀವಿ ಇವಾಗ ಮನೆಗೆ. 10 ಗಂಟೆ ಆಗಿತ್ತು. ಅವರು ಅಡುಗೆ ಮಾಡಿದರು, ಅನ್ನ ಮತ್ತು ರಸಮ್ ಮಾಡಿದರು. ನಾನು ಬೇಳೆ ಒಬ್ಬಟ್ಟೆಲ್ಲ ತೊಗೊಂಡು ಹೋಗಿದ್ನಲ್ಲ ಅವನ್ನ ಎಲ್ಲ ತೊಗೊಂಡು ಅದ್ರ ಕೂಡ ಊಟ ಮಾಡಿದ್ದೀವಿ. ಟೈಮ್ ಅಂತೂ ಸಿಕ್ಕಾಪಟ್ಟೆ ಆಗಿತ್ತು. ಮಾರನೇ ದಿವಸಕ್ಕೆ ಬೆಳಿಗ್ಗೆ ಮತ್ತು ನಾವು ಸ್ವಲ್ಪ ಶಾಪಿಂಗ್ ಹೋಗಬೇಕಿತ್ತು ಮತ್ತು ಬರ್ಡೇದೆಲ್ಲ ರೆಡಿ ಮಾಡ್ಕೋಬೇಕಿತ್ತು. ಹಾಗಾಗಿ ಊಟ ಮಾಡಿದವರ ರಾತ್ರಿ ಮಲ್ಕೊಂಡ್ಬಿಟ್ಟಿವಿ. ನೋಡಿರಿ ಸಾನ್ವಿ ಮತ್ತು ನಬನ್ಯ ಇಬ್ಬರು, ಅವ್ರಿಗಂತೂ ಸಿಕ್ಕಾಪಟ್ಟೆ ಖುಷಿ ಇಬ್ಬರಿಗೂ. ಯಾಕಂದರೆ ಇವಾಗಂತೂ ಅಪರೂಪಕ್ಕೆ ಮೀಟ್ ಮಾಡ್ತಾರಲ್ಲ, ಹಾಗಾಗಿ ಅವರಿಬ್ಬರಿಗೂ ಒಂಥರ ಖುಷಿ. ಇಬ್ಬರು ಸ್ವಲ್ಪ ಹೊತ್ತು ಆಟ ಆಡಿರೋ, ಹೊರಗಡೆ ನೀರೆಲ್ಲ ತೊಗೊಂಡು ಪಿಚ್ಕಾರಿಲಿ. ನೋಡಿರಿ ರಾತ್ರಿ 10 ಗಂಟೆ ಆದ್ರೂ ಅಷ್ಟೇ ಇಬ್ಬರು ಸ್ವಲ್ಪ ಹೊತ್ತು ಆಟ ಆಡಿರೋ. ಆಟ ಆಡಿದಾದಮೇಲೆ ನಾವು ಎಲ್ಲ ಊಟ ಮಾಡಿದ್ದೀವಿ. ಊಟ ಮಾಡಿ ಇನ್ನು ಮಲ್ಕೊಳ್ಬೇಕು ನೋಡ್ರಿ. ನಾಳಿನ ವೀಡಿಯೋನು ಬರ್ತಡೇದ ವೀಡಿಯೋ ಎಲ್ಲನೂ ನಾನು ಮುಂದಿನ ಬ್ಲಾಗಲ್ಲಿ ಎಲ್ಲ ಶೇರ್ ಮಾಡ್ಕೊಳ್ತೀನಂತ ಇವತ್ತಿನ ಈ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರಿ. ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಬಾಯ್.